ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಲಾಸ್ಟ್ T20 ಮ್ಯಾಚ್ ನ ಆಡ್ತಾ ಇರೋದು ಇವತ್ತು. ಅದು ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದು ಬಂದು 7 PM ಗೆ. ಇದೊಂಥರ ಇಂಡಿಯನ್ ಫ್ಯಾನ್ಸ್ ಗೆ ಖುಷಿ ಅಂತ ಹೇಳ್ಬೋದು. ಇನ್ ಕೆಲವರು ಬೇಜಾರು ಕೂಡ ಇದೆ. ಯಾಕೆ ಗೊತ್ತಾ, ಟೀಮ್ ಇಂಡಿಯಾ ಕೊಡ್ತಾ ಇರೋ ಪರ್ಫಾರ್ಮೆನ್ಸ್, ಇವ್ರು ಕೊಡ್ತಾ ಇರೋ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು 10 PM ಗಾದ್ರೂ ಸ್ಟಾರ್ಟ್ ಆಗ್ಲಿ, ಇಲ್ಲ 7 PM ಗಾದ್ರೂ ಸ್ಟಾರ್ಟ್ ಆಗ್ಲಿ, ನಾವು ಮ್ಯಾಚ್ ನೋಡೋಲ್ಲ ಅಂತ ಕೆಲವರು ಹೇಳ್ತಾರೆ. ಹೌದು ಮಗ, ಆ ರೀತಿ ಕೊಡ್ತಾ ಇರೋ ಪರ್ಫಾರ್ಮೆನ್ಸ್ ಝೀರೋ. ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ಝೀರೋ. ಸುಮ್ಮನೆ ಹೋಗಿದಾರೆ ಅಂತ ಹೇಳ್ಬೋದು ಅಷ್ಟೇ. ಅವ್ರು ಏನು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಗಲ್ಲಿ ಕ್ರಿಕೆಟ್ ಆಡ್ತಾರೆ ನೋಡಿದಿರಾ? ಗಲ್ಲಿ ಕ್ರಿಕೆಟ್ ಅಲ್ಲಿ ಆಡ್ದಂಗ ಆಡ್ತಾ ಇದ್ರೆ ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಟೀಮ್ ಇಂಡಿಯಾ. ಆಲ್ರೆಡಿ ಸೀರೀಸ್ ನ ಕೈ ಬಿಟ್ಟಿದ್ದಾಯ್ತು ಮಗ. ಆಲ್ರೆಡಿ ನೋಡಿ ಇಂಗ್ಲೆಂಡ್ ಸೀರೀಸ್ ನ ವಶ ಮಾಡ್ಕೊಬಿಡ್ತು, 3-0 ಇಂದ ಮುನ್ನಡೆಯನ್ನು ಸಾಧಿಸಿರೋದು. ಇನ್ ಟೀಮ್ ಇಂಡಿಯಾ ನೆಕ್ಸ್ಟ್ ನೋಡಿ ಈಕ್ವಲ್ ಮಾಡ್ಕೊಳಕ್ಕೂ ಆಗಲ್ಲ. ಮತ್ತೆ ಈ ಮ್ಯಾಚ್ ಏನು ಗೊತ್ತಾ ಆಡ್ತಾ ಇರೋದು, ಒಂಥರ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕೋಸ್ಕರ ಅಷ್ಟೇ ಆಡ್ತಾ ಇರೋದು. ಈ ಮ್ಯಾಚ್ ವಿನ್ ಆದ್ರೂ ನಮ್ಗೆ ಏನು ಸಿಗಲ್ಲ, ಒಂಥರ ಸೋತ್ರು ಏನು ಸಿಗಲ್ಲ. ಬಟ್ ಏನಾದ್ರೂ ವಿನ್ ಆದ್ರೆ ಹೋಗ್ಲು ವೈಟ್ ವಾಶ್ ಆದ್ರೂ ತಪ್ಸ್ಕೋಬಹುದು. ಆದ್ರಿಂದ ಮ್ಯಾಚ್ ಆಡ್ಬೇಕಷ್ಟೇ. ಅದನ್ನ ಬಿಟ್ರೆ ಬೇರೆ ಏನ್ ಯೂಸ್ ಇಲ್ಲ ಟೀಮ್ ಇಂಡಿಯಾಗೆ. ಸೀರೀಸ್ ಫುಲ್ ಗಮನಿಸಿ, ಟೀಮ್ ಇಂಡಿಯಾ ಯಾವ್ದೇ ಟೈಮ್ ಅಷ್ಟೇ ಒಂಥರ ಫೈಟ್ ಅನ್ನೋದು ಕೊಟ್ಟೇ ಇಲ್ಲ ಮಗ ಇಂಗ್ಲೆಂಡ್ಗೆ. ಆ ತರ ಇಂಗ್ಲೆಂಡ್ ಪ್ಯೂರ್ ಡಾಮಿನೇಷನ್ ಮಾಡಿರೋದು ಟೀಮ್ ಇಂಡಿಯಾ ವಿರುದ್ಧ. ನಮ್ ಟೀಮ್ ಇಂಡಿಯಾದವ್ರು ಬ್ಯಾಟಿಂಗ್ ಅಲ್ಲೇ ಕೊಲಾಪ್ಸ್ ಆಗ್ತಿರೋದು. ಬ್ಯಾಟಿಂಗ್ ಇಂದ ಪರ್ಫಾರ್ಮೆನ್ಸ್ ಎಲ್ಲ, ಬೌಲಿಂಗ್ ಅಲ್ಲಿ ಒಂದ್ ಚೆನ್ನಾಗಿನೇ ಮಾಡ್ತಾ ಇದಾರೆ ಟೀಮ್ ಇಂಡಿಯಾ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಕೊಲಾಪ್ಸ್ ಆಗ್ತಾ ಇರೋದು. ನಮ್ಮದ್ ಮೇನ್ ಪ್ರಾಬ್ಲಮ್ ಆಗಿರೋದು ಏನ್ ಗೊತ್ತಾ, ಪಿಚ್ ಡೈಮೆನ್ಷನ್ಸ್ ನ ಅರ್ಥ ಮಾಡ್ಕೊಂಡಿಲ್ಲ. ಹೌದು, ಇಲ್ಲಿ ಆ ಸೈಡ್ ಈ ಸೈಡ್ ಸ್ವಲ್ಪ ಶಾರ್ಟ್ ಬೌಂಡ್ ಇರುತ್ತೆ, ಮತ್ತೆ ಸ್ಟ್ರೈಟ್ ಇರುತ್ತಲ್ವಾ, ಅದು ಸ್ವಲ್ಪ ಲಾಂಗ್ ಆಗಿರುತ್ತೆ. ಇವರು ಪಿಚ್ ಕಂಡೀಷನ್ಸ್ ಅರ್ಥ ಮಾಡ್ಕತ್ತಲ್ಲ, ಅದಾದ್ಮೇಲೆ ಪಿಚ್ ಡೈಮೆನ್ಷನ್ಸ್ ಅರ್ಥ ಮಾಡ್ಕತ್ತಲ್ಲ, ಮತ್ತೆ ಕಂಪ್ಲೀಟ್ ಆಗಿ ಅಡಾಪ್ಟ್ ಆಗ್ತಲ್ಲ ಮಗ. ಇದೇ ಮೇನ್ ರೀಸನ್. ಅಡಾಪ್ಟಬಿಲಿಟಿ ಅನ್ನೋದು ನಮ್ ಟೀಮ್ ಇಂಡಿಯಾ ಕಡೆಯಿಂದ ಇನ್ನೂ ಬಂದಿಲ್ಲ. ನೋಡಿ, ಶ್ರೇಯಸ್ ಸರ್ ಅಡಾಪ್ಟ್ ಆದ್ರು, ಅವ್ರ ಬ್ಯಾಟಿಂಗ್ ರನ್ಸ್ ಬಂತು. ಇನ್ನು ಬೇರೆ ಪ್ಲೇಯರ್ಸ್ ಯಾರ ನೋಡಿ, ವೈಭವ್ ಸೂರ್ಯವಂಶಿ ನೋಡಿ, ಅಭಿಷೇಕ್ ಶರ್ಮಾ ನೋಡಿ, ಮತ್ತೆ ಇಶಾಂತ್ ಕಿಶನ್ ನೋಡಿ, ಪ್ರತಿಯೊಬ್ರು ಬಂದಾಗೆ ಹೊಡೆಯಕ್ ಹೋಗ್ತಾ ಇದಾರೆ, ಔಟ್ ಆಗ್ಬಿಟ್ಟು ಹೋಗ್ತಾ ಇದಾರೆ. ಅಡಾಪ್ಟಬಿಲಿಟಿ ಅನ್ನೋದು ಇಂಪಾರ್ಟೆಂಟ್ ಮಗ ಈ ಗ್ರೌಂಡ್ ಅಲ್ಲಿ. ಇಂಗ್ಲೆಂಡ್ ಕಂಡೀಷನ್ಸ್ ಅಲ್ಲಿ ಇಂಪಾರ್ಟೆಂಟ್. ಆದ್ರಿಂದ ಅಡಾಪ್ಟ್ ಆದ್ರೆ ಸಾಕು, ಆರಾಮಾಗಿ ಮ್ಯಾಚ್ ನ ವಿನ್ ಆಗ್ಬೋದು. ಬಟ್ ಇವ್ರು ಯಾವಾಗ ಅರ್ಥ ಮಾಡ್ಕೊತಾರೋ ಗೊತ್ತಾಗ್ತಲ್ಲ. ಹಂಗೂ ನೋಡಿ, ಮೊದಲೇ ಮ್ಯಾಚ್ ಸೋತಾಗ ಅರ್ಥ ಮಾಡ್ಕೊತಾರ ಅನ್ಕಂದ್ರೆ, ಎರಡನೇ ಮ್ಯಾಚ್ ಸೋತಾಗ್ಲೂ ಅರ್ಥ ಮಾಡ್ಕೊತಾರ ಅನ್ಕಂದ್ರೆ ಅರ್ಥನೇ ಮಾಡ್ಕೊಂಡಿಲ್ಲ. ಇವಾಗ ಲಾಸ್ಟ್ ಮ್ಯಾಚ್ ತನಕ ಬಂದ್ಬಿಟ್ಟಿದೆ. ಈ ಲಾಸ್ಟ್ ಮ್ಯಾಚ್ ಅಲ್ಲೂ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಈ ಮ್ಯಾಚ್ ಸಹ ವಿನ್ ಆಗಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳೇಬೇಕು, ಒಂಥರ ಅಡಾಪ್ಟ್ ಆಗ್ಬಿಟ್ಟು ಬ್ಯಾಟಿಂಗ್ ಆಡ್ಬೇಕಂತಾನೆ ಹೇಳ್ಬೋದು ಟೀಮ್ ಇಂಡಿಯಾ. ಇವತ್ತಿನ ಮ್ಯಾಚ್ ಆಡ್ತಾ ಇರೋದು ಬಂದು ದಿ ರೋಸ್ ಬೌಲ್ ಸ್ಟೇಡಿಯಂ ಅಲ್ಲಿ. ಈ ಸ್ಟೇಡಿಯಂ ಯಾವ ತರ ಬೇಕಂದ್ರೆ ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇನ್ಶಿಯಲ್ 1 to 6 ಓವರ್ಸ್ ಫಾಸ್ಟ್ ಬೌಲರ್ ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ, ಯಾಕಂದ್ರೆ ಸೀಮ್ ಸ್ಪಿನ್ ಸಿಗುತ್ತೆ. ಲೇಟರ್ ಏನಾದ್ರು ಪಿಚ್ ಸ್ಲೋ ಆಗ್ತಾ ಇದ್ದಾಗ, ಸ್ವಲ್ಪ ಲೇಟರ್ ಒಂದು ಮಿಡ್ಲ್ ಓವರ್ಸ್ ಅಲ್ಲಿ, ಆ ಟೈಮ್ ಅಲ್ಲಿ ಸ್ಪಿನ್ನರ್ಸ್ ಸ್ವಲ್ಪ ಡಾಮಿನೇಷನ್ ಮಾಡೋ ಸಾಧ್ಯತೆ ಇದೆ. ಬಟ್ ಮೋರ್ ಆಫ್ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಾನೆ ಹೇಳ್ಬೋದು. ಈ ಗ್ರೌಂಡ್ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ನೋಡಿದಾಗ 170 ಇರೋದು. ಆದ್ರಿಂದ ಯಾವ್ದೇ ಟೀಮ್ ಆಗ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರು 170 ಪ್ಲಸ್ ರನ್ಸ್ ನ ಸ್ಕೋರ್ ಮಾಡಲೇಬೇಕು. 200 ಪ್ಲಸ್ ರನ್ಸ್ ಏನಾದ್ರು ಸ್ಕೋರ್ ಮಾಡಿದ್ರೆ 99% ವಿನ್ ಆದಂಗೆ. ಈ ಗ್ರೌಂಡ್ ಅಲ್ಲಿ ಹೈಯೆಸ್ಟ್ ಟೀಮ್ ಟೋಟಲ್ ಎಷ್ಟು ಗೊತ್ತಾ, 248. ಅದು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಆಡ್ಬೇಕಂದ್ರೆ 248 ರನ್ಸ್ ನ ಸ್ಕೋರ್ ಮಾಡೋದು ಇದೆ ಹೈಯೆಸ್ಟ್ ಟೀಮ್ ಟೋಟಲ್ ಈ ಗ್ರೌಂಡ್ ಅಲ್ಲಿ. ಅದು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರು, ಚೇಸ್ ಮಾಡಕ್ ಆಗಿಲ್ಲ. ಈ ಗ್ರೌಂಡ್ ಅಲ್ಲಿ ಸಕ್ಸಸ್ಫುಲ್ ಚೇಸ್ ಅಂತ ನೋಡಿದಾಗ 158 ರನ್ಸ್ ನ ಚೇಸ್ ಮಾಡೋದು, ಅದು ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ 2023 ಇಲ್ಲಿ ನೋಡಿ 158 ಅಷ್ಟೇ ಚೇಸ್ ಮಾಡಿದ್ರು, ಅದ್ರ ಮೇಲೆ ಚೇಸ್ ಮಾಡಕ್ ಆಗ್ಲಿಲ್ಲ. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ, ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು 160 ಪ್ಲಸ್ ರನ್ಸ್ ಇಲ್ಲ 170 ಪ್ಲಸ್ ರನ್ಸ್ ನ ಸ್ಕೋರ್ ಮಾಡ್ಕೊಬಿಟ್ರೆ ಒಂಥರ ಈಸಿಯಾಗಿ ಡಿಫೆಂಡ್ ಮಾಡ್ಕೋಬಹುದು. ಆದ್ರಿಂದ ಯಾರೇ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಸಹ 170 ಪ್ಲಸ್ ರನ್ಸ್ ನ ಸ್ಕೋರ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಈ ಗ್ರೌಂಡ್ ಅಲ್ಲಿ ಇದುವರೆಗೂ T20s ಅಂತ ಬಂದಾಗ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿರೋದು ಬಂದು 13 ಮ್ಯಾಚಸ್ ಅಲ್ಲಿ 8 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆದ್ರೆ, ಇನ್ 5 ಮ್ಯಾಚಸ್ ಬಂದು ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆಗಿರೋದು. ಇಲ್ಲಿ ನೋಡಿ, ಫಸ್ಟ್ ಬ್ಯಾಟಿಂಗ್ ಯಾರು ಆಡಿದ್ರು ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು ಈ ಗ್ರೌಂಡ್ ಅಲ್ಲಿ. ಏನಕ್ಕೆ ಗೊತ್ತಾ, ಫಸ್ಟ್ ಬ್ಯಾಟಿಂಗ್ ಆಡೋದು ಈಸಿ, ಯಾಕಂದ್ರೆ ಬ್ಯಾಟಿಂಗ್ ಬಾಲ್ ಚೆನ್ನಾಗಿ ಬರುತ್ತೆ, ಪಿಚ್ ಸ್ವಲ್ಪ ಚೆನ್ನಾಗಿರುತ್ತೆ. ಪಿಚ್ ಬರ್ತಾ ಏನಾಗುತ್ತೆ, ಸ್ಲೋ ಆಗ್ಬಿಡುತ್ತೆ. ಆ ಟೈಮಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಂಥರ ಚೇಸ್ ಮಾಡೋದು ಸಖತ್ ಕಷ್ಟ. ಆದ್ರಿಂದ ಈ ಗ್ರೌಂಡ್ ಅಲ್ಲಿ ಯಾರಾದ್ರೂ ಟಾಸ್ ವಿನ್ ಆದ್ರೂ ಸಹ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ನೋಡೋಣ ಟೀಮ್ ಇಂಡಿಯಾ ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರ ಬೌಲಿಂಗ್ ಅಂತ. ಯಾಕಂದ್ರೆ ಟೀಮ್ ಇಂಡಿಯಾ ನೋಡಿ ಟಾಸ್ ವಿನ್ ಆಗ್ತಾನೆ ಇದೆ. ಟಾಸ್ ವಿನ್ ಆದಾಗೆಲ್ಲ ಒಂಥರ ಬೌಲಿಂಗು ತಗೊಂಡಿದ್ದಾರೆ, ಬ್ಯಾಟಿಂಗು ತಗೊಂಡಿದ್ದಾರೆ. ಯಾವ ತಗೊಂಡ್ರು ಸೋಲ್ತಾ ಇದಾರೆ. ಬೌಲಿಂಗ್ ತಗೋಬೇಕಾಗಿರೋ ಜಾಗದಲ್ಲಿ ಬ್ಯಾಟಿಂಗ್ ನ ತಗೋತಾ ಇದ್ರು, ಬ್ಯಾಟಿಂಗ್ ತಗೋಬೇಕಾಗಿರೋ ಜಾಗದಲ್ಲಿ ಬೌಲಿಂಗ್ ತಗೋತಾ ಇದ್ರು. ಒಂಥರ ಉಲ್ಟಾ ಮಾಡ್ತಾ ಇದ್ರು. ಟಾಸ್ ವಿನ್ ಆದ್ರೂ ಸಹ ನೋಡಿ, ಶ್ರೇಯಸ್ ಅವರು ಕಂಟಿನ್ಯೂಸ್ ಆಗಿ ಟಾಸ್ ನ ವಿನ್ ಆಗಿರೋದು. ಟಾಸ್ ವಿನ್ ಆದ್ರೂ ಸಹ ಮ್ಯಾಚಸ್ ನ ಸೋಲ್ತಾ ಇದಾರಲ್ವಾ. ನೋಡೋಣ ಏನ್ ಮಾಡ್ತಾರಂತ. ಬಟ್ ಇಷ್ಟು ದಿನ ಇವಾಗ 4 ಮ್ಯಾಚ್ ಆಡಿದ್ರು, 4 ಮ್ಯಾಚ್ 4 ಸೋತಿದಾರಲ್ವಾ. ಅದನ್ನೆಲ್ಲ ತಲೆಯಿಂದ ಬಿಟ್ಬಿಡ್ಬೇಕು. ಇವಾಗ ಏನಂದ್ರೆ ನೆಕ್ಸ್ಟ್ 1 ಮ್ಯಾಚ್ ಅಷ್ಟೇ ಇರೋದು. ಇನ್ನ ಸೀರೀಸ್ ನ ವಿನ್ ಆಗಲ್ಲ, ಡ್ರಾನು ಮಾಡ್ಕೊಳಕ್ ಆಗಲ್ಲ ಅಲ್ವಾ. ಈ ಮ್ಯಾಚ್ ನಾದ್ರೂ ವಿನ್ ಆಗ್ಬಿಟ್ಟು ಒಂಥರ ವೈಟ್ ವಾಶ್ ಇಂದ ತಪ್ಪಿಸ್ಕೊಳ್ಳೋಣ ಅಂತ ನೋಡ್ಬೇಕು. ಸಿಂಪಲ್ ಮಗ, ಈ ಗ್ರೌಂಡ್ ಅಲ್ಲಿ ವಿನ್ ಆಗಕ್ಕೆ ಅಡಾಪ್ಟ್ ಆಗ್ಬೇಕಷ್ಟೇ. ಅಡಾಪ್ಟ್ ಆಗೋದಂತೂ ತುಂಬಾ ಇಂಪಾರ್ಟೆಂಟ್ ಈ ಗ್ರೌಂಡ್ ಅಲ್ಲಿ. ಅಡಾಪ್ಟ್ ಆಗ್ಬಿಟ್ರೆ ಈಸಿಯಾಗಿ ಒಂಥರ ರನ್ಸ್ ನ ಸ್ಕೋರ್ ಮಾಡಬಹುದು, ಆಮೇಲೆ ಚೇಸ್ ಕೂಡ ಮಾಡಬಹುದು, ಇಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಅಷ್ಟೇ ರನ್ಸ್ ನ ಕಲೆ ಆಗ್ಬೋದು. ಆದ್ರಿಂದ ಅಡಾಪ್ಟಬಿಲಿಟಿ ಅನ್ನೋದು ಇಂಪಾರ್ಟೆಂಟ್ ಇದೆ. ನೋಡೋಣ ಇವತ್ತು ಯಾವ ತರ ಟೀಮ್ ಇಂಡಿಯಾದವರು ಅಡಾಪ್ಟ್ ಆಗ್ತಿರುತ್ತೆ. ಇಂಗ್ಲೆಂಡ್ ಅನ್ನೋದು ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತು ಪಿಚ್ ಕಂಡೀಷನ್ಸ್ ಯಾವ ತರ ಅಂತ, ಆಮೇಲೆ ಡೈಮೆನ್ಷನ್ಸ್ ಕೂಡ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಇಂಗ್ಲೆಂಡ್ ಅವ್ರಿಗೆ ಇಲ್ಲಿ ಆಡೋದು ಈಸಿ. ಬಟ್ ನಮ್ ಇಂಡಿಯಾದವ್ರಿಗೆ ಕಷ್ಟ ಇದೆ. ಬಟ್ ಆದ್ರೂ ಇವಾಗ ನೋಡಿ, ಕಂಪ್ಲೇಂಟ್ ಕೊಡಕ್ ಹೋಗ್ಬಾರ್ದು. ಪಿಚ್ ಡೈಮೆನ್ಷನ್ಸ್ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ಯಾಕಂದ್ರೆ ಆಡ್ತಾ ಇದಾರೆ. ಏನ್ 1 ಮ್ಯಾಚ್ 2 ಮ್ಯಾಚ್, ಆಲ್ರೆಡಿ 3 ಮ್ಯಾಚಸ್ 4 ಮ್ಯಾಚಸ್ ಆಡಿರೋದು. ಈಗಲೂ ಪಿಚ್ ಡೈಮೆನ್ಷನ್ಸ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಅವ್ರ ಇಂಟರ್ನ್ಯಾಷನಲ್ ಪ್ಲೇಯರ್ಸ್, ಗಲ್ಲಿ ಕ್ರಿಕೆಟರ್ಸ್ ಅಲ್ಲ.
ಆದ್ರಿಂದ ಅರ್ಥ ಮಾಡ್ಕೊಳ್ಳೇಬೇಕು, ಚೆನ್ನಾಗಿನ ಪರ್ಫಾರ್ಮೆನ್ಸ್ ಕೊಡ್ಬೇಕು. ನೋಡೋಣ ಇವತ್ತು ಯಾವ ತರ ಕೊಡ್ತಾರೆ ಅಂತ. ಪ್ಲೇಯಿಂಗ್ 11 ವಿಚಾರಕ್ಕಂತ ಬಂದಾಗ ಟೀಮ್ ಇಂಡಿಯಾದವ್ರು ನನ್ಗೆ ಯಾಕೋ ಚೇಂಜಸ್ ಮಾಡೋದು ಡೌಟ್ ಅಂತ ಕಾಣಿಸ್ತಾ ಇದೆ. ಯಾಕೆ ಗೊತ್ತಾ, ಲಾಸ್ಟ್ ಮ್ಯಾಚ್ ಬೇರೆ ಹರ್ಷಿತ್ ರಾಣನು ಇದ್ದಿಲ್ಲ, ವರುಣ್ ಚಕ್ರವರ್ತಿ ಸ್ವಾಮಿ ಇದ್ದಿಲ್ಲ ಅಲ್ವಾ, ಅವ್ರ ಇಂಜುರಿಯಿಂದ ಟೀಮ್ ಇಂದ ಆಚೆ ಉಳ್ಕೊಂಡ್ರು, ಆಲ್ರೆಡಿ ರೂಲ್ಡ್ ಔಟ್ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ಲಾಸ್ಟ್ ಮ್ಯಾಚ್ ಚೇಂಜಸ್ ಮಾಡಿದ್ರು. ಈ ಮ್ಯಾಚ್ ಅಲ್ಲಿ ನಂಗೆ ಅನ್ಸಂಗೆ ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ಬೋದು. ಇಂಗ್ಲೆಂಡ್ ಅವ್ರು ಹೇಳ್ತಾರ ಅವ್ರ ಪ್ಲಾನ್ ಇರೋದೇ ವೈಟ್ ವಾಶ್ ಮಾಡ್ಬೇಕು ಅಂತ. ಆದ್ರಿಂದ ಜೋಫ್ರಾ ಆರ್ಚರ್ ಕೂತ್ಕೊಳ್ಳಲ್ಲ, ಯಾರು ಕೂತ್ಕೊಳ್ಳಲ್ಲ. ನಾವು ಆಡ್ಸಿವಿ. ಲಾಸ್ಟ್ ಗೇಮ್ ಅಲ್ಲಿ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿದ್ರು ಅದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಟೀಮ್ ಇಂಡಿಯಾನ ವಾಶ್ ಔಟ್ ಮಾಡಕ್ಕೆ ನೋಡ್ತಾ ಇರ್ತಾರ ಅಷ್ಟೇ. ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋದಾದ್ರೆ ನಂಗೆ ಯಾಕೋ ಇಂಡಿಯಾದವ್ರು ನೋಡಿದ್ರೆ ಕಾನ್ಫಿಡೆನ್ಸ್ ಅನ್ನೋದೇ ಕೊಡ್ತಾ ಇಲ್ಲ ಮಗ. ನನಗೆ ಅನ್ಸ್ತಾ ಇಲ್ಲ ಇಂಡಿಯಾ ವಿನ್ ಆಗುತ್ತಂತ. ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಕೂಡ ಅನ್ಸ್ತಾ ಇಲ್ಲ ನಾವ್ ವಿನ್ ಆಗ್ತೀವಂತ. ಆ ತರ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ, ಒಂಥರ ಲೋ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದ್ದಾರೆ ಪ್ರತಿಯೊಬ್ರು. ಆದ್ರಿಂದ ನಂಗೆ ಅನ್ಸ್ದಂಗೆ ಇವತ್ತಷ್ಟೇ ಇಂಗ್ಲೆಂಡ್ ವಿನ್ ಆಗ್ಬೋದು, ವೈಟ್ ವಾಶ್ ಮಾಡ್ತಾರಂತ ಅನ್ಸ್ತಾ ಇದೆ. ನೋಡೋಣ ಟೀಮ್ ಇಂಡಿಯಾ ಏನಾದ್ರು ವಿನ್ ಆಗ್ಬಿಟ್ಟು ವೈಟ್ ವಾಶ್ ಇಂದ ತಪ್ಸ್ಕೊತಾರ, ಇಲ್ಲ ಇಂಗ್ಲೆಂಡ್ ಏನಾದ್ರು ವಿನ್ ಆಗ್ಬಿಟ್ಟು ವೈಟ್ ವಾಶ್ ನ ಮಾಡಿ ಮನೆಗೆ ಕಳ್ಸಾರಂತ ಟೀಮ್ ಇಂಡಿಯಾನ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.